ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೈಸ್ ಪಾಕ್ಕೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ಇವತ್ತು ಏನು ವಾಕ್ ಮಾಡ್ತಾ ಇದ್ದೀನಿ ಕೂಲಾಗೆ ಒಂದು ಕೂಲ್ ಡ್ರಿಂಕ್ ಇಟ್ಕೊಂಡು ಈ ಒಂದು ಸುಡು ಬಿಸಿಲಲ್ಲಿ ಅಂತಂದರೆ, ಇವತ್ತು ಆ್ಯಕ್ಚುಲಿ ನಾವೊಂದು ರಿಯಲ್ ವರ್ಲ್ಡ್ ರೇಂಜ್ ಟೆಸ್ಟ್ ಮಾಡ್ತಾ ಇದ್ದೀವಿ ಸಿಟ್ರನ್ EC3 ಕಾರ್ದು. ಸೊ ಸಿಟ್ರನ್ ಅವರು ಈ ಒಂದು ಕಾರ್ಗೆ 320 ಕಿಲೋಮೀಟರ್ಸ್ ಆಫ್ ರೇಂಜ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ನಾನು ಈ ಕಾರ್ನ 99% ಚಾರ್ಜ್ ಮಾಡಿದ್ದೀನಿ. ಇದರಲ್ಲಿ 227 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ರಿಯಲ್ ವರ್ಲ್ಡಲ್ಲಿ ಬೆಂಗಳೂರಲ್ಲಿ ನಾವು ಇದನ್ನು ಡ್ರೈವ್ ಮಾಡ್ತಾಯಿದ್ದೀವಿ. ಇವತ್ತು ಆದಷ್ಟು ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ನೋಡೋಣ. ಆಲ್ಸೋ ಇದು ಎಂಡ್ ಆಫ್ ದ ವಿಡಿಯೋನಲ್ಲಿ ಎಷ್ಟು ಕಾಸ್ಟ್ ಬರುತ್ತೆ, ಆಮೇಲೆ ಯಾವ ಥರ ಎಲ್ಲ ಒಂದು ರೇಂಜನ್ನ ನೀವು ಕಂಡ್ಕೊಳ್ಬೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಸೊ ಈ ಒಂದು ರೇಂಜ್ ಟೆಸ್ಟು ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ರೇಂಜ್ ಟೆಸ್ಟಲ್ಲಿ ಹಲವಾರು ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಬ್ಯಾಂಗ್ಳೂರಿನ ಇನ್ ಆ್ಯಂಡ್ ಅರೌಂಡ್ ಔಟ್ಸ್ಕರ್ಟ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಆ ಲೊಕೇಶನ್ ಬಗ್ಗೆನೂ ಹೇಳ್ತೀನಿ ನಿಮಗೆ. ಆ್ಯಂಡ್ ಆಲ್ಸೋ ನಿಮಗೆ ಏನು ಅಂತಂದರೆ, ನಾನೇ ಕೆಲವೊಂದು ರೂಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ ಈ ಒಂದು ರೇಂಜ್ ಟೆಸ್ಟ್ನ ಮಾಡಬೇಕಂತಂದರೆ. ಫಸ್ಟ್ ಆಫ್ ಆಲ್, ಈ ಒಂದು ಕಾರ್ನ ಫುಲ್ AC ಆಲ್ ದ ಟೈಮ್ ರನ್ ಮಾಡ್ತಾನೆ ಇರ್ತೀನಿ. AC ಆಫ್ ಮಾಡಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಹಾಟ್ ಸಮ್ಮರ್ ಡೇ. ಫುಲ್ ಟೈಮ್ AC ಆನ್ ಇರುತ್ತೆ. ಸೆಕೆಂಡ್ ಏನು ಅಂತಂದರೆ, ಅರೌಂಡ್ 30 to 40 km/h ಆ್ಯಾವ್ರೇಜ್ ಸ್ಪೀಡ್ನ ನಾನು ಮೇಂಟೈನ್ ಮಾಡ್ತೀನಿ. ಹೈವೇ ಸಿಟಿ ಡ್ರೈವಿಂಗ್ ಎರಡೂ ಮಾಡ್ತೀನಿ. ಹೈವೇ ಡ್ರೈವಿಂಗಲ್ಲೂ ಇದ್ದಾಗ ಅರೌಂಡ್ 80 km/h ಟಾಪ್ ಸ್ಪೀಡ್ ಇಟ್ಕೊತೀನಿ. ಆ್ಯಂಡ್ ಸಿಟಿನಲ್ಲಿದ್ದಾಗ ಅರೌಂಡ್ ವಾಟ್ ಎವರ್ ದ ಸ್ಪೀಡ್ ಐ ಕ್ಯಾನ್ ಡೂ ಅದನ್ನು ಟ್ರೈ ಮಾಡ್ತೀನಿ. ಬಟ್ ಇಟ್ ವಿಲ್ ಬಿ ಅ ರಿಯಲ್ ವರ್ಲ್ಡ್ ಡ್ರೈವಿಂಗ್ ಸಿನಾರಿಯೋ. ದಿನ ಯಾವ ಥರ ನೀವು ನಿಮ್ಮ ವೆಹಿಕಲ್ನ ಓಡಿಸ್ತೀರಾ, ಅಂದರೆ ಪೆಟ್ರೋಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ನ ಓಡಿಸ್ತೀರಾ, ಅದೇ ಥರ ಓಡ್ಸೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಹೈಪರ್ ಮೈಲಿಂಗ್ ಮಾಡಲ್ಲ, ಅಂದರೆ ತುಂಬ ನಾಜೂಕಾಗಿ ಓಡ್ಸೋಕ್ಕೆ ಹೋಗಲ್ಲ. ರೆಗ್ಯುಲರಾಗಿ ಹೆಂಗೆ ಓಡಿಸ್ಬೇಕು ಆ ಥರ ಓಡಿಸ್ತೀನಿ. ತುಂಬ ಫಾಸ್ಟಾಗಿ ಹೋಗಲ್ಲ. ಯಾವ ಥರ ಒಂದು ರೆಗ್ಯುಲರ್ ಡ್ರೈವಿಂಗ್ ಮಾಡ್ತಾರೋ ಜನ, ಆ ಥರದನ್ನೇ ಅಟೆಂಪ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ. ಸೊ ಎಷ್ಟು ಕಿಲೋಮೀಟರ್ ಸಿಗುತ್ತೆ ಅಂತ ನೋಡೋಣ. ಬಟ್ ಇವಾಗ ನಾನು ನಮ್ಮ ಒಂದು ರೇಂಜ್ ಟೆಸ್ಟ್ ಜರ್ನಿನ ಶುರು ಮಾಡಿದ್ದೀನಿ. ಬನ್ನರ್ಘಟ್ಟ ಫಾರೆಸ್ಟ್ ಏರಿಯಾ ಏನಿದೆ ಅದ್ರ ಹತ್ರ ಒಂದು ಡ್ಯಾಮ್ ಇದೆ, ಮನಿನ್ಗರ ಡ್ಯಾಮ್ ಅಂತ. ಸೊ ಅದಕ್ಕೆ ನಾನು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಅರೌಂಡ್ 35 ಕಿಲೋಮೀಟರ್ಸ್ ಇದೆ ಈ ಒಂದು ಡ್ಯಾಮ್ ನಾನು ಇರೋ ಜಾಗದಿಂದ, ಹೋಗ್ತಾ ಇರೋ ಜಾಗದಿಂದ. ಸೊ ಆ ಒಂದು ಲೊಕೇಶನಲ್ಲಿ ನಿಮ್ಮನ್ನ ತಿರ್ಗಾ ಮೀಟ್ ಮಾಡ್ತೀನಿ. ಬನ್ನಿ ಆ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಸೌಂದರ್ಯ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಳ್ಳೆ ಗ್ರೀನರಿ ಇದೆ, ಪರಿಸರ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಏರ್ ಇದೆ. ಇದನ್ನೆಲ್ಲ ಕಾಪಾಡೋದಕ್ಕೇ ನೀವು ಎಲೆಕ್ಟ್ರಿಕ್ ವೆಹಿಕಲ್ನ ಚೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಆ್ಯಂಡ್ EC3 ಏನಿದೆ ಡೆಫಿನೆಟ್ಲಿ ನಿಮಗೆ ಇದರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಲೊಕೇಶನ್ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಅದೇ ಥರನೇ EC3 ಕೂಡ ಲುಕ್ಸಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಎಕ್ಸ್ ಶೇಪ್ ಫ್ರಂಟ್ ಎಂಡ್ ಸಿಗುತ್ತೆ. ಸೈಡ್ ಪ್ರೊಫೈಲಲ್ಲಿ ನಿಮಗೆ ಒಂದು SUV ಸ್ಟಾನ್ಸ್ ಸಿಗುತ್ತೆ. ಈ ಥರ ಒಂದು ಬೆಟ್ಟ ಗುಡ್ಡ ಥರ ಎಷ್ಟು ಅಗ್ರೆಸಿವ್ ಆಗಿ ಕಾಣುತ್ತೋ ಅದೇ ಥರನೇ ಸೈಡ್ ಪ್ರೊಫೈಲಿಂದ ಒಂದು ಅಗ್ರೆಸಿವ್ ಸ್ಟಾನ್ಸ್ ಇದೆ. ಆ್ಯಂಡ್ ರಿಯರ್ಗೆ ಹೋದಾಗ ನಿಮಗೆ ಒಂದು ಕಾಂಬಿನೇಷನ್ ಟೈಲ್ ಲ್ಯಾಂಪ್ ಸಿಗುತ್ತೆ, C ಶೇಪ್ಡ್ ಟೈಲ್ ಲ್ಯಾಂಪ್. ಅದು ಕೂಡ ತುಂಬ ಒಂದು SUV ಲುಕ್ಗೆ ಆ್ಯಡ್ ಮಾಡುತ್ತೆ. ಸೊ ಓವರ್ ಆಲ್ ಲುಕ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇನ್ ಟರ್ಮ್ಸ್ ಆಫ್ ಲುಕ್ಸ್ ಡೆಫಿನೆಟ್ಲಿ ನನಗಂತೂ ಸಖತ್ತು ಇಷ್ಟ ಆಯಿತು ಈ ಒಂದು ಸಿಟ್ರನ್ EC3 ಇವಾಗ ಈ ಒಂದು ಲೊಕೇಶನ್ನಿಂದ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸ್ ಏನಿದೆ ಅದಕ್ಕೆ ಹೋಗ್ತಾ ಇದ್ದೀವಿ, ಇನ್ನೊಂದು ಸೈಡ್ ಆಫ್ ಬ್ಯಾಂಗ್ಳೂರಲ್ಲಿ. ಸೊ ಆ ಒಂದು ಜರ್ನಿನ ಇವಾಗ ಶುರು ಮಾಡೋಣ. ಆ್ಯಂಡ್ ರೇಂಜ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅರೌಂಡ್ 85% ಚಾರ್ಜ್ ಇನ್ನೂ ಮಿಕ್ಕಿದೆ. ಆ್ಯಂಡ್ ನಾವು 35 to 40 km ಆಗಲೇ ಟ್ರಾವೆಲ್ ಮಾಡಿದ್ದೀವಿ. ಸೊ ಇವಾಗ ಆ ಒಂದು ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಇವಾಗ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸ್ ಕಡೆ ಹೋಗ್ತಾ ಇದ್ದೀವಿ. ನೈಸ್ ರೋಡ್ ಏನಿದೆ ಬ್ಯಾಂಗ್ಳೂರು, ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅರೌಂಡ್ 80 to 85 km/h ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಒಂದು ಗುಡ್ ಸ್ಪೀಡ್ಸ್ನ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾನು ಯಾವ ಥರ ಒಂದು ರೇಂಜ್ ಉಳಿದಿದೆ, ಯಾವ ಥರ ಒಂದು ಚಾರ್ಜ್ ಉಳಿದಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ ಕಾಯ್ತಾ ಇರಿ, ಈ ವಿಡಿಯೋನ ಮುಂದೆ ನೋಡ್ತಾ ಇರಿ. ಬಟ್ ಇವಾಗ C3 ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಈ ಒಂದು ಕಾರ್ ಏನಿದೆ ಇದಕ್ಕೆ ಆ್ಯಕ್ಚುಲಿ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ನನಗಂತೂ ಒಂದು ಮ್ಯಾಜಿಕ್ ಕಾರ್ಪೆಟ್ ರೈಡ್ನ ಏನು C5ಅಲ್ಲಿದೆ ಅದನ್ನೇ ಒಂದು ರೆಪ್ಲಿಕೇಟ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಇದನ್ನು ರೆಗ್ಯುಲರ್ ರಿವ್ಯೂ ಕೂಡ ಮಾಡಿದ್ದೀನಿ ಕಂಪ್ಲೀಟಾಗಿ, ಅದನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಟ್ ಅವಾಗಲೂ ಹೇಳಿದ್ದೆ, ಈ ಒಂದು ರೈಡ್ ಕ್ವಾಲಿಟಿ ಏನಿದೆ ತುಂಬ ಪ್ರೈಸ್ ರೇಂಜಲ್ಲಿ ಇನ್ನೂ ಜಾಸ್ತಿ ಹೆಚ್ಚು ಬೆಲೆ ಬಾಳುವ ಕಾರ್ಗಳದ್ದು ಏನು ಒಂದು ರೈಡ್ ಕ್ವಾಲಿಟಿ ಇದೆ ಆ ಥರ ರೈಡ್ ಕ್ವಾಲಿಟಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಅಂತ.
ಒಂದು ಆಫ್ ರೋಡ್ ಲಿಟಲ್ ಬಿಟ್ ಆಫ್ ರೋಡು ಮತ್ತು ಹಳ್ಳ ದಿಣ್ಣೆ ರಸ್ತೆಯಲ್ಲೆಲ್ಲ ನಾವು ಹೋದ್ವಿ ಬನ್ನರಘಟ್ಟದಿಂದ ಬರ್ತಾ. ಸೊ ಅಲ್ಲಿಂದ ನಾವೊಂದು ಹಳ್ಳ ದಿಣ್ಣೆ ರಸ್ತೆನಲ್ಲೂ ತುಂಬ ಸ್ಮೂತಾಗಿ ಹೋಯಿತು, ಒಂದು ಕಂಫರ್ಟಬಲ್ ರೈಡ್ನ ಕೊಡ್ತು. ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಬಟ್ ಏನು ಅಂತಂದರೆ ಸ್ವಲ್ಪ ಚಿಕ್ಕದಾಗಿದೆ ಅನಿಸ್ತು. ನನ್ನಂಥ ಒಂದು ಸ್ವಲ್ಪ ಜಾಸ್ತಿ ಅಗಲ ಇರೋ ಜನ ಏನೋ ಕೂತ್ಕೊಂತು ಅಂತಂದರೆ ಅವ್ರಿಗೊಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು. ಬಟ್ ಸೀಟ್ ಒಂಚೂರು ದೊಡ್ಡದಿದ್ದರೆ ಅಗಲ ಇದ್ದಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಸ್ಮಾಲ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಎನಿವೆ ಇದು ಒಂದು ಸ್ವಲ್ಪ ನಾನು ಅಟೆನ್ಷನ್ ಟು ಡೀಟೇಲ್ ಥರ ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಅಂದರೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೈಡ್ ಕ್ವಾಲಿಟಿ. ಸೊ ಇವಾಗ ಮುಂದೆ ಒಂದು ಡೆಸ್ಟಿನೇಷನ್ಗೆ ಹೋಗಿ ಅಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ನಾವು ನಮ್ಮ ಸೆಕೆಂಡ್ ಲೊಕೇಶನ್ ಹೆಸರಘಟ್ಟ ಗ್ರಾಸ್ ಲ್ಯಾಂಡ್ಸ್ ಆ್ಯಂಡ್ ಹೆಸರಘಟ್ಟ ಲೇಕ್ಗೆ ಬಂದಿದ್ದೀವಿ. ಅಗೇನ್ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಅನ್ಇಂಟ್ರೆಸ್ಟಿಂಗ್ ಅನಿಸ್ಬೋದು ನಿಮಗೆ. ಬಟ್ ಆ್ಯಕ್ಚುಲಿ ಇದು ಒಂದು ಈಕೋಲಾಜಿಕಲ್ ಸ್ಪೇಸ್ ಆ್ಯಂಡ್ ಇಲ್ಲಿ ನಿಮಗೆ ಬಹಳನೇ ಪ್ರಾಣಿ ಪಕ್ಷಿಗಳಿಗೆ ಒಂದು ಮನೆ ಆಗಿದೆ. ಇದು ಬಹಳ ಒಂದು ಸ್ಪೀಷೀಸ್ಗಳು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಪಕ್ಷಿಗಳು ಬರ್ಡ್ ಸ್ಪಾಟಿಂಗ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡ್ಬೋದು ಇಲ್ಲಿ ನೀವು. ಅದ್ರ ಜೊತೆಗೆ ನಾವು ಏನಕ್ಕೆ ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ನ ಓಡಿಸ್ಬೇಕು ಅಂತಂದರೆ ಈ ಒಂದು ರೀಸನ್ಗೋಸ್ಕರ. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೇ ನೀವು ಎಕೋಲಾಜಿಕಲ್ ಆಗಿ ಒಂದು ಕಾನ್ಷಿಯಸ್ ಆಗಿ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ನ ಓಡಿಸೋದಕ್ಕೆ. ಆನ್ ದಟ್ ನೋಟ್ ಇವಾಗ ರೇಂಜ್ ಆ್ಯಂಡ್ ಒಂದು ಎಷ್ಟು ಕಿಲೋಮೀಟರ್ ಓಡಿಸಿದ್ವಿ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ 50% ಬ್ಯಾಟ್ರಿ ಕಂಪ್ಲೀಟ್ ಮಾಡಿದ್ದೀವಿ ನಾವು. 50% ಬ್ಯಾಟ್ರಿನ ಎಕ್ಸಾಸ್ಟ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ನಮಗೆ 100 ಕಿಲೋಮೀಟರ್ಸ್ ಆಫ್ ರೇಂಜ್ ಸಿಕ್ಕಿದೆ. ಮೋಸ್ಟ್ಲಿ ಹೈವೇಸಲ್ಲೇ ಓಡಿಸಿರೋದು ಆ್ಯಂಡ್ ನಮ್ಮ ಸ್ಪೀಡ್ ಏನಿತ್ತು ಜಾಸ್ತಿನೇ ಇತ್ತು. ನಾನು ಯಾವುದೇ ಥರದ ಕೇರ್ಫುಲ್ಲಾಗಿ ಓಡಿಸ್ತಾ ಇಲ್ಲ. ರಿಯಲ್ ವರ್ಲ್ಡಲ್ಲಿ ಹೆಂಗೆ ಓಡಿಸ್ತೀವೋ, ಹೆಂಗೆ ಓವರ್ಟೇಕ್ಗಳು ಮಾಡ್ತೀವೋ, ಹೆಂಗೆ ಬ್ರೇಕ್ ಮಾಡ್ತೀವೋ ಆ ಥರನೇ ಮಾಡ್ತಾಯಿದ್ದೀನಿ. ಇದರಲ್ಲಿ ರೀಜನ್ ಫೀಚರ್ ಇದೆ. ರೀಜನ್ನ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಫೋರ್ಸ್ಫುಲ್ಲಾಗಿ ರೀಜನ್ ಮಾಡ್ತಾಯಿಲ್ಲ. ಸೊ ಬೇಸಿಕ್ಲಿ ಒಂದು ಪೆಟ್ರೋಲ್ ಇಲ್ಲ ಅಂದರೆ ಒಂದು IC ಇಂಜಿನ್ ವೆಹಿಕಲ್ನ ಓಡಿಸ್ತೀವೋ ಅದೇ ಥರ ಓಡಿಸ್ತಾ ಇದ್ದೀನಿ. ಅಲ್ಲಿ ನಮಗೆ 100 ಕಿಲೋಮೀಟರ್ಸ್ ರೇಂಜ್ ಬಂದಿದೆ 50% ಬ್ಯಾಟ್ರಿಗೆ. ಇವಾಗ ಇಲ್ಲಿಂದ ಮುಂದಿನ ಜರ್ನಿ ಏನಿದೆ ಒಂದು ರೇಸ್ ಟ್ರ್ಯಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮ್ಮ ಹೈವೇ ಜರ್ನಿಗಳೇನಿದೆ ಅದು ಸ್ಟಾಪ್ ಆಗುತ್ತೆ. ಇಲ್ಲಿಂದ ಫುಲ್ ಸಿಟಿ ಟ್ರಾವೆಲ್ ಶುರು ಆಗುತ್ತೆ ನಮ್ಮದು. ಸೊ ಅಲ್ಲಿ ಯಾವ ಥರ ನಿಮಗೆ ಒಂದು ರೇಂಜ್ ಆ್ಯಂಡ್ ಬ್ಯಾಟ್ರಿ ಚಾರ್ಜ್ ನಿಮಗೆ ಯಾವ ಥರ ಎಲ್ಲ ಸಿಗುತ್ತೆ ಅಂತ ನೋಡೋಣ. ಬನ್ನಿ ಥರ್ಡ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ನಾವು ಒಂದು ಹೆಸರುಘಟ್ಟ ಕ್ರಾಸ್ ಲ್ಯಾಂಡ್ಸಿಂದ ಒಂದು ರೇಸ್ ಟ್ರ್ಯಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಇದೊಂದು ಗೋ ಕಾರ್ಟಿಂಗ್ ಟ್ರ್ಯಾಕ್. ಬ್ಯಾಂಗ್ಳೂರು ಆ್ಯಕ್ಚುಲಿ ಏನಿದೆ ರೇಸಿಂಗ್ಗೆ ತುಂಬ ಒಂದು ವೆಲ್ ನೋನ್ ಸಿಟಿ. ತುಂಬ ಇಲ್ಲಿ ರೇಸಿಂಗ್ ನಡೆದಿರೋದ್ರೂ ಆ್ಯಕ್ಚುಲಿ ಬಹಳಷ್ಟು ಟ್ಯೂನಿಂಗ್ ಕಂಪ್ನೀಸ್ಗಳು, ಇಲ್ಲಾಂತಂದರೆ ಕಾರ್ ಮಾಡಿಫಿಕೇಷನ್ ಕಂಪ್ನೀಸ್ಗಳು, ಇಂಜಿನ್ ಮಾಡಿಫಿಕೇಷನ್ ಅದೆಲ್ಲ ಬಹಳ ಇದೆ ಇಲ್ಲಿ. ಬಟ್ ಇವಾಗ ನಾನ್ ರೇಸಿಂಗ್ ಸ್ಟಫ್ ಮಾತಾಡೋಣ. ಅದು ಈ ಕಾರ್ನ ಓಡಿಸೋದು ಹೇಗೆ ಅಂತ. ಸೊ ಎಲೆಕ್ಟ್ರಿಕ್ ಕಾರ್ಸ್ನ ನಾರ್ಮಲಿ ಏನೊಂದು ಕನ್ಸೆಪ್ಷನ್ ಇರುತ್ತೆ ಅಂತಂದರೆ ಸ್ಲೋ ಆಗಿ ಓಡಿಸಿದ್ರೆ ರೇಂಜ್ ಬಂದ್ಬಿಡುತ್ತಪ್ಪ, ಆರಾಮಾಗಿ ಸ್ಲೋ ಆಗಿ ಓಡಿಸ್ಕೊಂಡು ಹೋಗ್ಬೋದು, ಸ್ಲೋ ಆಗಿ ಓಡಿಸ್ಕೊಂಡಿರಬೇಕು ಅಂತ ಇರುತ್ತೆ. ಬಟ್ ಒನ್ ಎಕ್ಸ್ಟೆಂಟ್ಗೆ ಅದು ಕರೆಕ್ಟು. ಬಟ್ ಎಲ್ಲ ಟೈಮು ಅಲ್ಲ. ಯಾಕೆಂದರೆ ಬಹಳಷ್ಟು ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಆಗುತ್ತೆ ಅದಕ್ಕೆ, ಇನ್ಕ್ಲೂಡಿಂಗ್ ವೆದರ್. ಸೊ ಬಿಸಿ ಅಂದರೆ ಸನ್ನಿ ವೆದರ್ ಅಂದರೆ ಬಿಸಿಲಿರ್ಬೇಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ರೇಂಜ್ ಜಾಸ್ತಿ ಕೊಡುತ್ತೆ. ಯಾಕೆ ಅಂತಂದರೆ ಎಲೆಕ್ಟ್ರಿಸಿಟಿ ಏನಿದೆ ಅದು ಹೀಟ್ಗೆ ತುಂಬ ಒಂದು ಮುಖ್ಯವಾದ ಕಾರಣ. ಸೊ ಅದರಿಂದ ಹೀಟ್ ಜಾಸ್ತಿ ಇದ್ದಾಗ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜಾಸ್ತಿ ಟೆಂಪ್ರೇಚರ್ ಕೋಲ್ಡ್ ಆಗ್ತಾ ಹೋಗುತ್ತೋ ಅಷ್ಟೇ ಹೀಟ್ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಸಮ್ಮರಲ್ಲಿ ಆ್ಯಕ್ಚುಲಿ ರೇಂಜ್ ಚೆನ್ನಾಗಿ ಕೊಡುತ್ತೆ ಕಾರು ಕಂಪೇರ್ಡ್ ಟು ವಿಂಟರ್ಸ್. ಸೊ ಇದು ಒಂದು ಎಲೆಕ್ಟ್ರಿಕ್ ಕಾರ್ದು ಒಂದು ಟ್ರೇಟ್. ಅದ್ರ ಜೊತೆಗೆ ಆಕ್ಸಿಲೇಟರ್ ನೀವೇನು ಪ್ರೆಸ್ ಮಾಡ್ತೀರಾ ಅದನ್ನ ತುಂಬ ಜಾಸ್ತಿ ಕ್ವಿಕ್ಕಾಗಿ ಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ. ಪೆಟ್ರೋಲ್ ಏನಕ್ಕೆ ಆ ಥರ ಮಾಡಬೇಕಾಗುತ್ತೆ ಅಂತಂದರೆ ಪೆಟ್ರೋಲಲ್ಲಿ ಇಂಜಿನ್ನು ಮತ್ತು ಎಲ್ಲದಕ್ಕೂ ಮೆಕ್ಯಾನಿಕಲ್ ಲಾಸಸ್, ಮೆಕ್ಯಾನಿಕಲ್ ಲ್ಯಾಗ್ ಇರುತ್ತೆ. ಅಂದರೆ ಇಂಜಿನಿಂದ ಪವರ್ ವೀಲ್ಗೆ ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಅದು ಗೇರ್ ಬಾಕ್ಸ್ ಥ್ರೂ ಹೋಗಬೇಕಾಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಿಮಗೆ ಪವರು ಸ್ಟ್ರೇಟಾಗಿ ಬ್ಯಾಟ್ರಿಯಿಂದ ಮೋಟ್ರಿಗೆ ಹೋಗುತ್ತೆ, ಮೋಟ್ರಿಂದ ವೀಲ್ಗೆ ಹೋಗುತ್ತೆ. ಸೊ ತುಂಬ ಕನೆಕ್ಷನ್ಸು ಲೆಸ್ ಆಗಿದೆ. ಸೊ ಅದರಿಂದ ಆರಾಮಾಗಿ ನೀವು ಆಕ್ಸಲೇಟರ್ನ ಹೊತ್ತು ಅಂತಂದರೆ ಆ ಒಂದು ಸೇಮ್ ಸ್ಪೀಡ್ನ ನೀವು ತುಂಬ ಲೆಸ್ಸರ್ ಆಕ್ಸಲರೇಷನಲ್ಲಿ ಅಚೀವ್ ಮಾಡ್ಬೋದು. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇಮಿಡಿಯೇಟ್ ಪವರ್ ಡೆಲಿವರಿ ಇರೋದ್ರಿಂದ ನಿಮಗೆ ಒಂದು ಆಕ್ಸಿಲೇಟರ್ನ ತುಂಬ ಫಾಸ್ಟಾಗಿ ಒತ್ತೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನೀವು ಆಕ್ಸಿಲೇಟರ್ನ ತುಂಬ ಫಾಸ್ಟಾಗಿ ಪ್ರೆಸ್ ಮಾಡ್ತು ಅಂತಂದರೆ ಬ್ಯಾಟ್ರಿ ಏನಾಗುತ್ತೆ ತುಂಬ ಬೇಗ ಚಾರ್ಜು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ನಿಧಾನಕ್ಕೆ ಪ್ರೆಸ್ ಮಾಡಿ, ನಿಧಾನಕ್ಕೆ ಲೆಫ್ಟ್ ಆಫ್ ಮಾಡಿ. ಏನಕ್ಕೆ ನಿಧಾನಕ್ಕೆ ವಾಪಸ್ ತೆಗೀರಿ ಅಂತಂದರೆ ಇದರಲ್ಲಿ ರೀಜನ್ ಅಂತ ಏನಿರುತ್ತೆ ಅಂದರೆ ರೀಜನರೇಷನ್, ಬ್ಯಾಟ್ರಿ ರೀಜನರೇಷನ್ನು ಅದು ಕಿಕ್ಕಿನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದು ಕಿಕ್ಕಿನ್ ಆದಾಗ ಏನಾಗುತ್ತೆ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡುತ್ತೆ.
ಸೊ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಓವರ್ ಆಲ್ ರೇಂಜ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಒಂದು ರೀಜನ್ನ ಜಾಸ್ತಿ ಯೂಸ್ ಮಾಡಿದಂಗೆ ರೇಂಜ್ಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ನ ಓಡಿಸೋದಕ್ಕೆ ನೀವು ಪೆಟ್ರೋಲ್ ವೆಹಿಕಲಲ್ಲಿ ಓಡಿಸೋದು ಏನೇನು ಕಲ್ತಿರ್ತೀರ ಅದನ್ನೆಲ್ಲ ನೀವು ಸ್ವಲ್ಪ ಮರ್ತಿ ಡಿಫ್ರೆಂಟ್ ಅಪ್ರೋಚ್ನ ತೊಗೊಳ್ಬೇಕಾಗುತ್ತೆ. ಆ ಒಂದು ವಸ್ತುನ ನಾನು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಸೊ ಇವಾಗ ಇಲ್ಲಿಂದ ನಾವು ಆ ಒಂದು ರೇಸ್ ಟ್ರ್ಯಾಕ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಒಂದು ಜರ್ನಿ ಏನಿದೆ ಅದು ಆಲ್ಮೋಸ್ಟ್ ಸಿಟಿ ಟ್ರಾಫಿಕಲ್ಲಿ ನಡೆಯುತ್ತೆ. ಸೊ ಸಿಟಿ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಯಾವ ಥರ ಎಲ್ಲ ರೇಂಜ್ ಸಿಗುತ್ತೆ ಅಂತ ನೋಡೋಣ. ಬನ್ನಿ, ಆ ರೇಸ್ ಟ್ರ್ಯಾಕಲ್ಲಿ ಮೀಟ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಂಗ್ಳೂರ್ನ ಒಂದು ಬಿಗ್ಗೆಸ್ಟ್ ಕಾರ್ಟಿಂಗ್ ಟ್ರ್ಯಾಕ್. ಆ್ಯಂಡ್ ನಾನಾಗಲೇ ಹೇಳ್ದಂಗೆ ಸಿಟ್ರನ್ EC3 ಇದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ನಿಮಗೆ 29.2 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸಿಗೋ ಎಲೆಕ್ಟ್ರಿಕ್ ಮೋಟರಲ್ಲಿ 57 PS ಪವರ್ ಮತ್ತು 143 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಲ್ಸೋ ಟಾಪ್ ಸ್ಪೀಡ್ ನಿಮಗೆ 107 km/h ಆ್ಯಂಡ್ 0 to 60 km/h 6.8 ಸೆಕೆಂಡ್ಸಲ್ಲಿ ಇದು ಡೀಲ್ ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಕಾರ್ಸ್ ಅಂದರೆ ಯಾವಾಗಲೂ ಈಕೋ ಫ್ರೆಂಡ್ಲಿನೇ ಇರಲ್ಲ, ಅದು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ಸ್ ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಕಂಪೇರ್ ಟು ಪೆಟ್ರೋಲ್ ಕಾರ್ಸ್ ಇನ್ ದಿಸ್ ಪ್ರೈಸ್ ರೇಂಜ್. ಸೊ ಇವಾಗ ಒಂದು ರೇಂಜ್ ಅಪ್ಡೇಟ್ ಕೂಡ ಕೊಡ್ತೀನಿ. ಸೊ ನಾವು ಅರೌಂಡ್ 130 ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡಿದ್ದೀವಿ. 35% ಬ್ಯಾಟ್ರಿ ಇನ್ನೂ ಬಾಕಿ ಇದೆ. ಇವಾಗ ಹೋಗಿ ಈ ಒಂದು ರೇಂಜ್ ಟೆಸ್ಟ್ನ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಫೈನಲ್ ಆಗಿ ನಿಮಗೆ ಒಂದು ವರ್ಡ್ ಇಟ್ ಕೊಡ್ತೀನಿ, ಯಾವ ಥರ ನಮಗೆ ರಿಯಲ್ ವರ್ಲ್ಡ್ ರೇಂಜ್ ಟೆಸ್ಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಕೊನೆಗೆ ನಮ್ಮ ಒಂದು ರಿಯಲ್ ವರ್ಲ್ಡ್ ರೇಂಜ್ ಟೆಸ್ಟ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಇವಾಗ ಒಂದಿಷ್ಟು ನಂಬರ್ಸ್ಗಳನ್ನ ಕೊಡ್ತೀನಿ. ಸೊ ಸಿಟ್ರನ್ EC3ನ ನಾನು ಫುಲ್ ಚಾರ್ಜ್ ಮಾಡಿದಾಗ 99% ಇದ್ದಾಗ ಅರೌಂಡ್ 230 ಕಿಲೋಮೀಟರ್ಸ್ ಇಂಡಿಕೇಟೆಡ್ ರೇಂಜ್ ಇತ್ತು. ಇವಾಗ 17% ಬ್ಯಾಟ್ರಿ ಚಾರ್ಜ್ ಇದೆ. ಇಂಡಿಕೇಟೆಡ್ ರೇಂಜ್ 50 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, ಬಟ್ ರಿಯಲ್ ಆಗಿ ಒಂದು 40 ಬರ್ಬೋದು. ಆ್ಯಂಡ್ ನಾವು ಆಗಲೇ 165 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ. ಸೊ ನೀವು ಅಕಸ್ಮಾತು ಎಲೆಕ್ಟ್ರಿಕ್ ಕಾರ್ ಅಂದರೆ EC3ನ ಪೆಟ್ರೋಲ್ ಇಲ್ಲ ಡೀಸೆಲ್ ಕಾರ್ ಥರ ಓಡಿಸ್ತೀರಾ, ಯಾವುದೇ ಥರದ ಎಕನಾಮಿಕಲ್ ರನ್ ಮಾಡಲ್ಲ, ನಿಮ್ಮ ಒಂದು ಐಸ್ ಇಂಜಿನ್ ಕಾರ್ ಏನಿದೆ ಆ ಥರನೇ ಓಡಿಸ್ತೀರಾ ಅಂತಂದರೆ ಅರೌಂಡ್ 200 ಕಿಲೋಮೀಟರ್ಸ್ ಟು 210 ಕಿಲೋಮೀಟರ್ಸ್ ಪರ್ ಚಾರ್ಜ್ ಸಿಗುತ್ತೆ ಇದರಲ್ಲಿ. ಸೊ ಇವಾಗ ಆ ನಂಬರ್ಸ್ನ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಕೊಡ್ತೀನಿ. ಯಾಕೆ ಅಂತಂದರೆ ಇದನ್ನು ಚಾರ್ಜ್ ಮಾಡೋದಕ್ಕೆ ನಾವು ಒಂದು 10 ಅವರ್ಸ್ ಸ್ಪೆಂಡ್ ಮಾಡಿದ್ವಿ 3.3 kWh ಚಾರ್ಜರಲ್ಲಿ. ಆ್ಯಂಡ್ ಆ ಒಂದು ಯೂನಿಟ್ ಅಂದರೆ ಈ ಒಂದು 30 kW ಬ್ಯಾಟ್ರಿಗೆ ಒಂದು ಯೂನಿಟ್ಟು 1 kW ಚಾರ್ಜ್ ಮಾಡ್ತಾರೆ. ಸೊ 8 rupees 1 kW ಬೆಂಗಳೂರಲ್ಲಿ ಆಯಿತು ಅಂತಂದರೆ ಈ ಒಂದು ಬ್ಯಾಟ್ರಿನ ಟೋಟಲಾಗಿ ಚಾರ್ಜ್ ಮಾಡೋದಕ್ಕೆ 230 to 240 rupees ಬೇಕಾಗುತ್ತೆ ನಿಮಗೆ. 240 ರೂಪಾಯಲ್ಲಿ ನೀವು 210 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತೀರಾ. ಅದೇ ನೀವು ಪೆಟ್ರೋಲ್ ಕಾರ್ಗೆ ಕಂಪೇರ್ ಮಾಡಬೇಕು ಅಂತಂದರೆ ಡೀಸೆಲ್ ಕಾರಲ್ಲಿ ನೀವು ಸೇಮ್ 210-220 ಕಿಲೋಮೀಟರ್ಸ್ ಮಾಡಬೇಕು ಅಂತಂದರೆ ಅರೌಂಡ್ 800 ಇಂದ 1000 ರೂಪಾಯಿ ಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ದ ಮೈಲೇಜ್. ಪೆಟ್ರೋಲ್ ಕಾರಲ್ಲಿ ನಿಮಗೆ ಏನಿಲ್ಲ ಅಂದ್ರೂ 1500 ರೂಪಾಯಿಂದ 1600 ರೂಪಾಯಿ ತನಕ ಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ದ ಮೈಲೇಜ್ ಆಫ್ ಕೋರ್ಸ್. ಸೊ 240 ಎಲ್ಲಿದೆ, 1000 ಎಲ್ಲಿದೆ ಆ್ಯಂಡ್ 1600 ಎಲ್ಲಿದೆ. ಸೊ ಈ ಒಂದು ಎಕನಾಮಿಕಲ್ ಫ್ಯಾಕ್ಟರಿಂದ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಬಟ್ ಎಲ್ಲಿ ನಿಮಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಅಂತಂದರೆ ಇಂಟರ್ಸಿಟಿ ಟ್ರಾವೆಲ್ ಇಲ್ಲ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಲ್ಲಿ ನಮ್ಮ ಒಂದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರೋದ್ರಿಂದ ಆ ಒಂದು ಟ್ರಿಪ್ಗಳನ್ನ ನೀವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ತುಂಬ ಒಂದು ಕಾಷಿಯಸ್ಸಿಂದ ಮೂವ್ ಆಗಬೇಕಾಗುತ್ತೆ. ಬಟ್ ನೀವು ನಿಮ್ಮ ಸೆಕೆಂಡ್ ಕಾರಾಗಿ ಇದನ್ನು ಚೂಸ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಈ ಒಂದು ಎಲೆಕ್ಟ್ರಿಕ್ ಕಾರ್ ಏನಿದೆ ಅದರಲ್ಲೂ EC3 ಒಂದು ಒಳ್ಳೆ ಚಾಯ್ಸ್ ಆಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನಿಮಗೆ ಈ ಒಂದು ವಿಡಿಯೋ ನೋಡಾದ್ಮೇಲೆ ನೀವೇನು ಚೂಸ್ ಮಾಡ್ತೀರಾ? ಈ ಒಂದು ಎಲೆಕ್ಟ್ರಿಕ್ ವರ್ಷನ್ನ ಚೂಸ್ ಮಾಡ್ತೀರಾ, ಇಲ್ಲಾಂದರೆ C3ನ ಪೆಟ್ರೋಲ್ ವರ್ಷನ್ ಏನಿದೆ ಅದನ್ನು ಚೂಸ್ ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕನ್ನಡ ರೆಸ್ಪೆಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ಅದು ಸಿಟ್ರನ್ನ EC3. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ.